ಕೇಳಿಸ್ಕೊ ಫಸ್ಟು ಕೇಳಿಸ್ಕೊ. ನಿಮ್ಮ ಝೀರೋ ಟ್ಯಾಗ್ ನನಗೆ ಬೇಡ, ನಿಮ್ಮ NHI ಝೀರೋ ಟ್ಯಾಗು ನನಗೆ ಬೇಡ. ನನ್ನ ರೋಡು ನನ್ನ ರೋಡು ಸಾರ್ವಜನಿಕನ ರೋಡು, ಯಾರಪ್ಪನ ಮನೆ ದುಡ್ಡು ಅಲ್ಲ, ನಮ್ಮ ದುಡ್ಡು. ಕೇಳಿಸ್ಕೊಳ್ರಿ, ನಮ್ಮಪ್ಪನ ಮನೆ ದುಡ್ಡು. ನಾವು ದುಡ್ದಿದ್ದ ದುಡ್ಡು ಲಕ್ಷಾಂತರ ರೂಪಾಯಿ ರೋಡ್ ಟ್ಯಾಕ್ಸ್ ಕಟ್ಟಿದ್ದೀವಿ. ಪ್ರತಿ ಲೀಟ್ರು ಡೀಸೆಲ್ಲು ಪೆಟ್ರೋಲ್ ಮೇಲೆ ಸೆಸ್ ಕಟ್ತಾ ಇದ್ದೀವಿ ಮೇಂಟೆನೆನ್ಸ್ಗೆ, ರೋಡ್ ಮೇಂಟೆನೆನ್ಸ್ಗೆ. ನೀವು ಮಾಡ್ತಾ ಇರೋದು, ನಿಮ್ಮ NHI ಮಾಡ್ತಾ ಇರೋದು ಹಗಲು ದೊರೋಡೆ. ಜನಗಳನ್ನ ರಕ್ತ ಹೀರಿ ಮಾಂಸ ತಿಂದು ಬದುಕ್ತಾ ಇರೋದು ನೀವುಗಳು. ನಿಮ್ಗೆ ನಾಚಿಕೆಗಳಾಗಬೇಕು. ನಮ್ಗೆ ಸರ್ವಿಸ್ ರೋಡ್ ಕೊಡಬೇಕು ಆಯ್ತಾ? ಕರ್ಸು. ಯಾರು ಮೇಲಧಿಕಾರಿ ಇದ್ದಾರೆ, ಯಾರು ಕರೆಸ್ತೀರಾ? ನಿಮ್ಮ ಆಯೋಗ ಕರೆಸ್ತೀರಾ? ನಿಮ್ಮ ಕೇಂದ್ರ ಸಚಿವರು ಯಾರು ರಸ್ತೆ ಸಚಿವರು ಇದ್ದಾರಾ? ಕರೆಸ್ರಿ. ಹೋಗ್ತಾ ಇದ್ದಾನೆ. ನಿಮ್ಮ ಹೆಸರೇನ್ರಿ? ನೋಡಿ ಹೇಳ್ತಾ ಇದ್ದೀನಿ, ನೀವುಗಳು ಜನಗಳನ್ನ ರಕ್ತ ಇರ್ಲಿಕ್ಕೆ ಅಂತಾನೆ ಕೇಂದ್ರ ಸರ್ಕಾರದ ಹೆಸರಲ್ಲಿ ಇರೋದು. ಇದು ಯಾರಪ್ಪನ ಆಸ್ತಿನೂ ಅಲ್ಲ, ಕೇಂದ್ರ ಸರ್ಕಾರದ ಬಂಡವಾಳನೂ ಅಲ್ಲ. ಇದು ಈ ರಸ್ತೆಗೆ ರಾಜ್ಯ ಸರ್ಕಾರ 70% ರಸ್ತೆ ಜಮೀನು ಖರೀದಿ ಕೊಟ್ಟೈತೆ. ಅದು ನಿಮ್ಮ ದುಡ್ಡಲ್ಲ, ನಮ್ಮ ದುಡ್ಡು ಆಯ್ತಾ? ರೋಡ್ ಮಾಡಲಿಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀವಿ ನಾವು. ಹಗಲು ದರವರೆಗೆ ನೀವು ಇಳಿದಿರೋದು. ನಮ್ಮ ಸರ್ವಿಸ್ ರೋಡ್ ಕೊಡಿ, ನಿಮ್ಮ ಟೋಲ್ ನಡೆಸ್ಕೊಳ್ಳಿ. ಇಲ್ವಾ? ನಿಮ್ಮ ಟೋಲ್ ನಡೆಸಲಿಕ್ಕೆ ನಾವು ಅಡ್ಡಿ ಪಡಿಸ್ತೀವಿ. ನಾನ್ ಕಟ್ಟಿದ ಟ್ಯಾಕ್ಸ್ ಅಲ್ರಿ. ಸರ್ಕಾರ ಬಂದು ನನ್ನ ಕೇಳ್ತಾರೆ ಬಿಡಿ, ನೀವೇ ಕೇಳ್ತೀರಿ. ಭೂಮಿ ನಮ್ದು. ಅದು ಯಾವ ಮೇಲಧಿಕಾರಿ ಬರಲಿ, ಅದೇನಾಗ್ತದೆ ಹೋಗಿ ನೋಡ್ರ, ಹೋಗಪ್ಪ ಎಲ್ಲ ಹೋಗ್ರಿ. ಅದ್ಯಾವ ಅಧಿಕಾರಿನ ಕರೆಸ್ತೀರಾ ಕರೆಸಿ, ಅದೇನು ಮಾಡ್ತೀರೋ ಮಾಡಿ, ನಡೀರಪ್ಪ. ಸರ್ವಿಸ್ ರೋಡ್ ಕೊಡ್ಬೇಕು ಇವತ್ತು. ಸರ್ವಿಸ್ ರೋಡ್ ಕೊಟ್ಬಿಟ್ಟು ಆಮೇಲೆ ಮಾಡ್ತಾರೆ. ಅದ್ಯಾವ ಅಧಿಕಾರಿನ ಕರೆಸ್ತೀರಾ ಕರ್ಸಪ್ಪ. ಮಹಾರಾಷ್ಟ್ರ ಮಾಡಿಸ್ಕೊಡಿ. ಜವಾಬ್ದಾರಿ ಇರಬೇಕು. ಅಲ್ಲೇ ಕೂತ್ಕೊಳ್ಳಿ, ಇಬ್ರು ನಿಂತ್ಕೊಂಡ್ರೆ ಅಲ್ಲೇ. ಎಲ್ಲಿವರೆಗೆ ಹೋರಾಟ? ಎಷ್ಟಕ್ಕಾಗಿ ಹೋರಾಟ?
ಮೂರ್ತಿ ಘೋಷಣೆಗಳು ಕೊಡಪ್ಪ. ನಿಮ್ಮ ಅಧಿಕಾರಿ ಕರ್ಸಿಲ್ಲ ಅಪ್ಪ, ನೀವು ನಿರ್ಧಾರ ತಗೊಳ್ಳೋದು ಕಾರಣವಿಲ್ಲ. ಆ ಸರ್ಕಾರದ ಅಧಿಕಾರಿಗಳ ಕರೆಸಿ ನಮ್ಮ ಸರ್ವಿಸ್ ನಾವು ಕೇಳ್ಕೊತೀವಿ. ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ, ನನಗೆ ಫ್ರೀ ಬಿಡಬೇಕ್ರಿ. ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ, ನನಗೆ ಫ್ರೀ ಬಿಡಬೇಕು. ನಾನು ಕೇಳಿದ್ರೆ ನಿಮ್ಮ ಒಬ್ಬರಿಗೆ ಫ್ರೀ ಬಿಟ್ಟರೆ ನೀವು ಯಾರು ಸಮಸ್ಯೆ ಅಂತ ಕೇಳಲ್ಲ. ಆಯ್ತಾ? ಸ್ಟಾಪ್ ಮಾಡಿದ್ರೆ ನಿಮ್ಮ ಆರು ಪ್ರಮಾಣ ಕೇಳಿ ಎಷ್ಟು ಯಾರು ಇವತ್ತು ಫ್ರೀ ಬಿಟ್ರೆ ನೀವು ಆರಾಮಾಗಿ ಹೋಗ್ತೀರಿ, ಯಾರು ಬರೋದು ಕೇಳೋದಿಲ್ಲ. ನಿಮ್ಮ ಫ್ರೀ ಬಿಟ್ರೆ ನಾವು ನಿಮ್ಮ ಸಂಬಂಧಪಟ್ಟ ಎಲ್ಲ ಇಲಾಖೆಯವರು ನಾವು ಬೇಡ ಅಂತ ಫಾರಂ ಕೊಟ್ಟಿದ್ದೀವಿ, ಎಲ್ಲ ತೆರವು ಮಾಡಿ ಅಂತಾನೆ ನಾವು ಲೆಟರ್ ಕೊಟ್ಟಿದ್ದೀವಿ. ಫ್ರೀ ಬಿಟ್ಟಿದ್ರೆ ಇವತ್ತೆಲ್ಲ ಎಲ್ರಿಗೂ ಫ್ರೀ ಬಿಡಿ. ಎಲ್ರಿಗೂ ಫ್ರೀ ಬಿಡಿ, ಎಲ್ರಿಗೂ ಫ್ರೀ ಬಿಡಿ. ಸರ್ವಿಸ್ ರೋಡ್ ಕೇಳ್ತಾ ಇದೀವಿ ನಾವು. ಸರ್ವಿಸ್ ರೋಡ್ ಕೊಡ್ದಲ್ಲೇ ರೋಡ್ ಮಾಡೋರೆ. ಸರ್ವಿಸ್ ರೋಡ್ ಕೊಡೋದು ನಾವು ಟೋಲ್ ಎಲ್ಲ ತೆರವು ಮಾಡಿ ಅಂತಾನೆ ಲೆಟರ್ ಕೊಟ್ಟಿದ್ದೀವಿ. ಲೆಟರ್ ಕೊಟ್ಟಿದ್ದೀವಿ, ಮನವಿ ಮಾಡಿದ್ದೀನಿ. ನಿಮ್ಮ ಸಂಬಂಧಪಟ್ಟ ಇಲಾಖೆ ಮಾತಾಡ್ಕೊಂಡಿದ್ರೆ ನಿಮ್ಮ ಅಧಿಕಾರಿ ಕಳಿಸ್ತಾರೆ. ನಾವು ಪ್ರತಿ ಲೋಕಲ್ ಅಂದ್ರೆ ನಾವು ಫಾರಿನ್ ಅವ್ರಾ? ನಾನು ಬೇರೆ ದೇಶದವರಲ್ಲ, ಈ ದೇಶದವನೇ, ಈ ರಾಜ್ಯದವನೇ. ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಏನ್ ಬರ್ತದೆ ಅದನ್ನು ಕಳ್ಸ್ಕೊಡ್ತೀನಿ. ನಾನು ಸ್ಟಾಪ್ ಮಾಡ್ತಾ ಇಲ್ಲ. ಲೋಕಲ್ ಪಾಸ್ ಬರುತ್ತೆ, ಲೋಕಲ್ ಪಾಸ್ ಬರುತ್ತೆ. ಇನ್ನೇನು ಸರ್, ಎತ್ತರ ನಾವು ಕ್ಲಿಯರ್ ಮಾಡ್ದಲೇ ಇರ್ತೀವ. ನಾವು ಬಿಟ್ಟಿರಿ ಸರ್, ಗೊತ್ತಿರಲ್ವಾ? ನೀವಂತಾನೆ ಮಾಡಿದ್ರು. ನೋಡ್ರಿ, ನಾನು ಟ್ಯಾಕ್ಸ್ ನೋಡ್ರಿ, ನನ್ನ ಮಕ್ಕಳು ನಾನು ಕೇಳ್ತಾ ಇದ್ದೀನಿ. ನನ್ನ ಮಕ್ಕಳು ನಾನು ಕೇಳ್ತಾ ಇದ್ದೀನಿ. ನಮಗೆ ಟೋಲ್ ಬೇಡ. ನೀನು ಹೋಗಿ NHI ಹೆಡ್ ಆಫೀಸಲ್ಲಿ ಕೇಳ್ಕೊ. ಹೆಡ್ ಆಫೀಸಲ್ಲಿ ಟೋಲೆ ತೆರವು ಮಾಡ್ರಿ ಅಂತ ಕೊಟ್ಟಿದ್ದೀವಿ. ಟೋಲಲ್ಲಿ ಸರ್ವಿಸ್ ರೋಡ್ ಕೊಡಬೇಕು, ಟೋಲೆ ತೆಗಿಬೇಕು. ಪೇಷಂಟ್ ಇದೆ ಬಿಡ, ಪೇಷಂಟ್ ಇದೆ ಬಿಡು. ನೋಡಿ, ಎಮರ್ಜೆನ್ಸಿ ನೋಡಿ, ಕೇಳಿ ಅವ್ರನ್ನ. ಗಾಡಿಗಳು ಬಿಡ್ತಾರ, ಗಾಡಿ ಹಾಕ್ಬಿಡೋದು ಕೇಳಿ. ಆ ಲೈನಲ್ಲಿ ಹೋಗೋ ಗಾಡಿ ನಮ್ಮನ್ನ ಇವಾಗ 4-5 ಗಾಡಿ ಬಿಟ್ಕೊಳ್ಳ, ಅವ್ರನ್ನ ಬಿಟ್ಟು ಕಳಿಸಿ. ಇವಾಗ ಅವರು ಬಿಡ್ರಿ, ಬಿಡ. ಇಲ್ಲಪ್ಪ, ಬೆಂಗಳೂರಿಂದ ಬರ್ತಾರ ನಿಮ್ಮ ಅಧಿಕಾರಿಗಳು, ಇಲ್ಲ ಹಾಸನಿಂದ ಬರ್ತಾರ? ಎಲ್ಲಿ ಇರ್ತಾವ?
ನೀವು ಎಲ್ಲಿ ಕಟ್ಟಿದ್ರೆ ಅಲ್ಲಿ ಕೇಳ್ಬೇಕಲ್ವೇ? ಪ್ರತಿಯೊಬ್ಬ ನಾಗರಿಕರು ಕೊಡಬೇಕಾದ್ದು ಇವ್ರ ಕರ್ತವ್ಯ. ಕೇಳೋದು ನನ್ನ ಹಕ್ಕು. ಇವ್ರು ನನ್ನ ರಸ್ತೆ ನನಗೆ ಕೊಡ್ತಿಲ್ಲ. ಅವ್ರಿಗೆಲ್ಲ ಇದು ಕೊಡ್ಬೇಕಲ್ಲ, ರೋಡ್ ಟ್ಯಾಕ್ಸ್ ಕಟ್ಟಿದ್ರೆ ಏನಾಗುತ್ತೆ ಅಂತ ಗೊತ್ತಾಗಬೇಕಲ್ಲ ಸರ್ಕಾರಕ್ಕೆ. ಹಾಂ, ಈ ರಸ್ತೆ ಯಾರ್ದು? ಸರ್ಕಾರಕ್ಕೆ ನಮ್ದು ಸರ್. ಅಂದ್ರೆ ನಮ್ಮ ಜಮೀನ ಸರ್ಕಾರ ನಮ್ಮ ದುಡ್ಡಲ್ಲೇ ತಗೊಂಡಿರೋದು ಅಲ್ವಾ? ಅಂದ್ರೆ ನಮ್ಮ ರಸ್ತೆ ನಾವು ಕೇಳಿದ್ರೆ ಅಲ್ಲಲ್ಲ, ಸರ್ವಿಸ್ ನೀವು ರಸ್ತೆ ಕೇಳೋದ ಕೊಡ್ತಾರೆ. ಕೇಳಿದ್ರೆ ಅದನ್ನ ನೀವು ಕೇಳಿದ್ರೆ ಉತ್ತರ ಸಿಗ್ತದೆ. ನೋಡಿ ಸರ್, ಈಗ ಸಾರ್ವಜನಿಕರಿಗೆ ನಮ್ಗೆ ಸಂಬಂಧಪಟ್ಟ ಅಲ್ವಾ? ಈ ಇಲಾಖೆಯ ಸಂಬಂಧಪಟ್ಟ ಕೊನೆಯ ಯಾರೋ ಸಚಿವರಿದ್ದಾರಲ್ಲ ಅವ್ರಿಗೂ ಕೂಡ ನಾನು ಪತ್ರ ವ್ಯವಹಾರ ಮಾಡಿದ್ದೀನಿ. ನಂಗೆ ಯಾರು ಇಂಬರ ಕೊಟ್ಟಿಲ್ಲ, ಮಾಹಿತಿ ಕೊಟ್ಟಿಲ್ಲ. ಅದಕ್ಕೆ ರಾಜ್ಯಾದ್ಯಂತ ನಾನು ಕೇಳ್ತಾ ಇದ್ದೀನಿ, ನನ್ನ ಹಕ್ಕಿಗೆಪ್ಪ ನನಗೆ ನನ್ನ ಹಕ್ಕಿಗೆ ನಾನು ಕೊಟ್ಟರೆ ನಾನು ಸುಮ್ಮನೆ ಆಗ್ತೀನಿ. ಸಾರ್ವಜನಿಕವಾಗಿ ಏನು ಹೋರಾಟ ಮಾಡಬೇಕೋ ಇಲಾಖೆಯಲ್ಲಿ ನಾನು ಹೋರಾಟ ಮಾಡ್ತಿದ್ದೀನಿ. ನನ್ನಕ್ಕೂ ಗಮನ ಮಾಡಿ ಸಾರ್ವಜನಿಕರು ತೊಂದರೆ ಎಲ್ಲಿ ಮಾಡ್ತಾರೆ. ಬಂದ್ರು ಅಲ್ಲಿ ಮಾಡಿ ನಾನು ಬಗೆಹರಿಸ್ತೀವಿ ಬೇಕಾದ್ರೆ ಅವ್ರು ಏನು ಕೇಳ್ತಾರೆ ಉತ್ತರ ಕೊಡೋಣ. ಸಾರ್ವಜನಿಕ ತೊಂದರೆ ಮಾಡಿ, ಯಾಕಂದ್ರೆ 4 ಜನ ಅಲ್ಲ ನೀವು ಸಾರ್ವಜನಿಕರಿಗೆ ಪರವಾಗಿ ಹೋರಾಟ ಮಾಡುವಂತ ಹೋರಾಟಗಾರ ನಾನು. ಏನು ಹೆಸರಿಂದ? ಶಂಕರೇಗೌಡರು ಅಂತ, ಮಂಡ್ಯದಾರ? ನೆಲಮಂಗಲ. ಸರ್ ನಮ್ಮ ಟೋಲಲ್ಲಿ ಎಲ್ಲ ಫುಲ್ ಸಾಕಾಗಿದ್ದು ನಮಗೆ ಫ್ರೀ ಬಿಡ್ಬೇಕಂತ ಸರ್ ಉಚಿತವಾದ ರಸ್ತೆ ಕೊಡ್ಬೇಕು ನನಗೆ. ರಸ್ತೆ ಕೊಡ್ಬೇಕಂತ ಇಲ್ಲಿ ರಸ್ತೆ ಕೊಡ್ಬೇಕಂತ ಇಲ್ಲಿ ರೋಡ್ ಟ್ಯಾಕ್ಸ್ ರಸ್ತೆ ಕೊಡಿ ಅಂತ ಹೇಳ್ತಾರೆ. ಹಾಂ ತೋರಿಸ್ಬಿಡಿ ಅಂತ ಇದ್ದಾರೆ ಸರ್. ಗಾಡಿ ಸುಮಾರು ಬೇರೆ ಬೆಳೆಗಳಿದ್ದಾವೆ. ಆ ಕಡೆ ಒಂದ್ ಕಡೆ ಸೈಡ್ ನಡ್ರಿ, ಗಾಡಿ ಬರ್ರಿ ನೋಡ್ರ ನಿಮ್ದು ಎಷ್ಟಿದೆ ಗಾಡಿ? ಒಂದೇ ಗಾಡಿ ಇರೋದು. ಒಂದೇ ಗಾಡಿ ನಡ್ರಿ. ಇಡೀ ರಾಜ್ಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ. ಈ ಶಾಂತಿಗ್ರಾಮ ಟೋಲಲ್ಲಿ ಗುಂಡಾವರ್ತನೆ ಜಾಸ್ತಿ. ಗುಂಡಾವರ್ತನೆ ನೋಡ್ರ ಸರ್ ಇಲ್ಲಿ ಮಾತ್ರ ಸಮಸ್ಯೆ, ಬೇರೆ ಎಲ್ಲೂ ಸಮಸ್ಯೆ ಇಲ್ಲ ಸರ್. ಇಲ್ಲಿ ಬರೀ ಇಲ್ಲೇ ಸಮಸ್ಯೆ ನಮಗೆ. ಯಾವಾಗನ ಬರೀ ಇಲ್ಲೇ ಸರ್ ಸಮಸ್ಯೆ. ಹೋಗೋದ್ರೆ ಹೋಗಿದ್ದೀವಿ, ಬರ್ಬೇಕಾದ್ರೆ ತೊಂದರೆ. ಈ ಆಫೀಸರ್ ಮಾತ್ರನೇ ಲಾಸ್ಟ್ ಒಬ್ಬನೇ, ಅವನು ಬೇರೆ ಯಾರು ಇವನೊಬ್ಬನೇ ತೊಂದರೆ. ನಾನು ಹೇಳ್ತೀನಿ ಈಗ ಇದು ನೋಡಿ ಹೇಳ್ತೀನಿ. ಕೆಲವು ಟೈಮಲ್ಲಿ ಅಂಗಡಿ ಬಿಡಬೇಕಾಗುತ್ತೆ. ಅರ್ಥ ಆಯ್ತಾ? ಸರ್ ನೋಡಿ ಸರ್, ಕೃಷ್ಣಮೂರ್ತಿ ಸರ್, ಇವರಿಗೆ ಹೇಳಿ ಈಗ ಹೇಳಿ ನನಗೆ ಮನೆಯಲ್ಲಿ ಎಡ ಮತ್ತೆ ಬಲದಲ್ಲಿ ಸರ್ವಿಸ್ ರೋಡ್ ಬಿಡಕ್ಕೆ ಅಂತ ಕಳಿಸ್ಕೊಡಿ. ಸರ್ವಿಸ್ ರೋಡ್ ಬಿಡಕ್ಕೆ ಹೇಳಿ. ಈಗ ಹೋಗಿ ನನಗೆ ಅಲ್ಲ, ಸರ್ವಿಸ್ ರೋಡ್ ಬಿಟ್ಕೊಟ್ಬಿಡಕ್ಕೆ ಹೇಳಿ ಸರ್. ಇವ್ರ ತಂಟೆನೇ ಬೇಡ. ಇವ್ರು ಟೋಲ್ ತಗೊಂಡೋಗಿ ಇವರು ಮನೇಲಿ ಇಟ್ಕೊಳ್ಳಿ, ನನಗೆ ಬೇಡ. ನನ್ನ ಸರ್ವಿಸ್ ರಸ್ತೆ ಕೊಟ್ಟರೆ ನಾನು ಓದ್ತೀನಿ ಸರ್. ನನ್ನ ಸರ್ವಿಸ್ ರಸ್ತೆಗೆ ಅಕ್ರಮವಾಗಿ ಬಂದರೆ ಅಕ್ರಮ ದಾರಿಗಳು ಇವರು. ಇವ್ರಿಗೊಂದು ನಿಷ್ಕಾಚೆ ಮಾನ ಮರ್ಯಾದೆ ಏನಿಲ್ಲ. ರಕ್ತ ಇರ್ತಾವೆ ಜನಗಳನ್ನ, ರಕ್ತ ಇರ್ತಾವೆ. ಸರ್, ಇವ್ರಿಗೆ ಸಂಬಂಧಪಟ್ಟ ಇಲಾಖೆಗಳನ್ನು ಮಾತಾಡಿದ್ದೀನಿ, ಸಂಬಂಧಪಟ್ಟ ಇಲಾಖೆಗಳನ್ನು ಮಾತಾಡಿದ್ದೀನಿ. ಇವ್ರದೇ ಅಕ್ರಮ. ಇವ್ರಿಗೆ ಹೋಗ್ಬಾರ್ದು. ಅವರೇ ಮಾಡಿದ್ರೆ ನೀವು ದುಡ್ಡು ಸ್ಕ್ಯಾನ್ ಆಗೋದು ಮತ್ತು ಸಂಬಳ ಮಾಡ್ತಾರೆ. ಸರ್, ಈ ಕಡೆ ಸೆನ್ಸರ್ ಮೇಲೆ ಯಾವ ಸಂಬಳ ಇಲ್ಲ, ನಾವು ಓದ್ತೀವಿ. ಏನು ಇವರೇನು ಇದು ಮಾಡಲ್ಲ. ಬರೀವ್ರೆ ನಮ್ಮ ಹಕ್ಕು ನಾವು ತಗೊಳ್ತಾ ಇದ್ದೀವಿ. ಯಾರಿಂದ ಈ ಸ್ವಾಮಿ ಇದ್ದಾರಲ್ಲ, ಎಲ್ಲಾದ್ರು ಈ ಸ್ವಾಮಿ ಇದ್ದಾನೆ, ಈ ಸ್ವಾಮಿ ಇದ್ದಾಗಲೇ ನಾವು ಬಂದು ನಮ್ಮಂತವ್ರು ತುಳಿಯೋ ಪ್ರಯತ್ನ ಮಾಡೋದು, ಸಾರ್ವಜನಿಕರಿಗೆ ನೋವು ಕೊಡುವಂಥದ್ದು. ಕಳಿಸ್ಕೊಡ್ತಿದ್ದೆ. ನಾನು ಸಾರ್ ಹೇಳಿದ್ದೀನಿ. ಪ್ರೊಟೆಸ್ಟ್ ನಿಗ್ರಾಡ್ಬೇಡ್ರಿ. ಯಾರು ನಿಗಿರ್ತಾರೆ? ಯಾರು ಹೇಳ್ತಾ ಇದ್ದಾರೆ ಆ ಮಾತನ್ನ ಅವರು? ತಿಂತಾರದವರು ಅಲ್ಲ, ಮಾಡಿ ತಿನ್ನೋದವರು ಅಲ್ಲ, ನಮ್ಮನ್ನೇ ಕೇಳ್ತಾರೆ. ಮಾಡ್ರಿ ಪ್ರೊಟೆಸ್ಟ್ ಅಂತಾರೆ.
ಏನ್ ಮಾಡ್ಕೊಂತೀರ ಮಾಡ್ಕೊಳ್ರಿ, ಯಾರನ್ನ ಕರೆಸ್ತೀರ ಕರೆಸ್ರಿ. ಇರೋದ್ ನನ್ ಜಾಗದಲ್ಲಿ, ಇರೋದ್ ನನ್ ಜಾಗ, ನನ್ ದುಡ್ಡಲ್ಲಿ ಸಂಬಳ ತಿನ್ನೋದವ್ರು.